ಸಮಯದಲ್ಲಿ ಕೂಡ ನಾವು ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದೋಣ. 2 ತಿಮೊಥೆಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ. ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ ಮನುಷ್ಯರು. ಸಾಕು. ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತದೆ ಎಂಬುದನ್ನು ತಿಳಿದುಕೋ. ಈ ಕಾಲಗಳು ಸಭೆಗಳಿಗೆ, ವಿಶ್ವಾಸಿಗಳಿಗೆ ರಕ್ಷಣೆ ಹೊಂದುವುದು, ಯೇಸು ಮಕ್ಕಳಾಗಿ ವಿಶ್ವಾಸದಲ್ಲಿ ಬಂದು ಹತ್ರ ಮಾಡಿ ನಡೆಯುವುದೆಂಬುದು, ಚರ್ಚ್ಗೆ ಹೋಗುವುದೆಂಬುದು, ಸಭೆಯಲ್ಲಿ ಬರೋಕ್ಕಿದ್ದೇನೆ ಯಾರು ಹೇಳಬೇಕಾಗುತ್ತೆ, ಚರ್ಚ್ಗೆ ಹೋಗ್ಬೇಕು. ಆಮೇಲೆ ನಾವು ದೇವರ ಆಲಯದಲ್ಲಿ ಹೇಳುವಂಥ ವಾಕ್ಯವನ್ನು ಕೇಳಿ ನಡಿಬೇಕೆಂಬುದು, ಇದ್ರ ಬಗ್ಗೆ ಸಾಧಾರಣ ಯಾರು ಹೇಳಬೇಕಾಗುತ್ತೆ. ಯಾಕಂದರೆ ಇದು ಸಭೆಗೂ ಗೊತ್ತಿರುತ್ತೆ. ಆಮೇಲೆ ಸೇವಕರಿಗೆ ಗೊತ್ತಿರುತ್ತದೆ ನಾವು ಈ ಬೈಬಲ್ ಇರುವಂಥ ಸತ್ಯವನ್ನು ಮಾತ್ರ ಬೋಧನೆ ಮಾಡಬೇಕಂತ. ಸತ್ಯವೇದ ಏನು ಹೇಳ್ತಂದ್ರೆ, ಕಡೆಯ ದಿವಸಗಳಲ್ಲಿ ಕಠಿಣ ಕಾಲ ಬರುತ್ತೆ. ಇದು ಯಾರಿಗೆ ಅಂದ್ರೆ, ಯೇಸುವನ್ನ ದೇವರಾಗಿ ಕಂಡುಕೊಂಡು ವಿಶ್ವಾಸವಿಟ್ಟು ರಕ್ಷಣೆ ಅನುಭವಕ್ಕೆ ಬಂದು ದೇವರ ಮಕ್ಕಳಾಗಿದ್ದು ದೇವರ ಸಭೆಗೆ ಹೋಗಿ ನಡೆಯುವವರಿಗೆ ಇದು ಎಂತ ಕಾಲ? ಮೊದಲಾಗಿ ಹೇಳ್ತಾರೆ, ಕಡೆ ದಿವಸಗಳಲ್ಲಿ, ಕಡೆ ದಿನಗಳಲ್ಲಿ ಕಠಿಣ ಕಾಲ ಬರುತ್ತೆ. ಅದು ಹೆಂಗೆ ದಿನಗಳಲ್ಲಿ ಕಾಲ ಬರುತ್ತೆ ಅಂದ್ರೆ, ಆ ಕಡೆಯದಾಗಿರುವ ದಿನಗಳು ಎಂತಂದಿರುತ್ತಂದ್ರೆ ಕಾಲಗಳನ್ನ ಗುರುತಿಸುತ್ತೆ. ಅಂದ್ರೆ ಈ ಭೂಮಿಗೆ ಬರಬೇಕಾಗಿರುವ ಕೊನೆ ಕಾಲ, ಲೋಕಕ್ಕೆ ಬರಬೇಕಾಗಿರುವ ದೇವರ ನ್ಯಾಯ ತೀರ್ಪು, ಸಭೆಗಳ ಮೇಲೆ ಬರುವಂತ ದೇವರು ಕೊಡುವಂತ ಎಚ್ಚರಿಕೆ ಉಪದೇಶವು ಕಂಡೀಷನ್ ಹೀಗೆ ಇರಬೇಕೆಂಬುದಾಗಿರುವ ನಿಯಮಗಳು, ಸೇವೆ ಮಾಡುವವರಿಗೆ ಸತ್ಯಕ್ಕೆ ಆಧಾರವಾಗಿರಬೇಕೆಂಬುದಾಗಿರುವ ಪ್ರಮಾಣ ನಿಯಮಗಳು, ವಿಶ್ವಾಸದಲ್ಲಿ ಬರುವವರು ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಬೇಕೆಂಬುದಾಗಿರುವ ಎಚ್ಚರಿಕೆಯು ಏನ್ ಮಾಡ್ತಿದೆ? ನಮ್ಮ ಮುಂದೆ ಕಾಲಗಳನ್ನು ಗುರುತಿಸ್ತಾ ಇದೆ. ಅಂದ್ರೆ ಈ ಕಾಲ ಈ ದಿನ ಹಂಗೆ, ಈ ಕಾಲ ಹಂಗೆ ಇರಲ್ಲ ನೋಡಿ. ಈಗ ನಮಗೆ ಹಣ ಇರ್ತದೆ, ಜನ ಇರ್ತದೆ, ಪದವಿ ಇರ್ತದೆ, ಎಲ್ಲ ಸಪೋರ್ಟ್ ಇರ್ತದೆ, ಈ ಕಾಲ ಹಂಗೆ ಇರುತ್ತೆ ಎಂಬುದಾಗಿ ಅಂದ್ಕೊಂತಾರೆ. ಈಗ ನೋಡ್ರಿ, ಎಲ್ಲಿ ನೋಡ್ರಿ ಪ್ರೇಯರ್ ಮಾಡೋದು, ದೇವ್ರ ಪ್ರೇಯರ್ ಕೇಳ್ತಾರೆ, ಅರ್ಬುದ ನಡೀತೆ. ಆದರೆ ಇದೆಲ್ಲ ನಡೆಯುವಾಗ ನಾವು ಅರ್ಥ ಮಾಡಿಕೊಳ್ಬೇಕು, ಈ ಕಾಲ ಹಿಂಗೆ ಇರಲ್ಲ. ಕಠಿಣ ಕಾಲ ಬರುತ್ತೆ, ರಕ್ಷಣೆಗೆ ಕಠಿಣ ಕಾಲ ಬರುತ್ತೆ, ಅರ್ಬುದಗಳು ಓದಿಕೊಳ್ಳೋದಕ್ಕೆ ಕಠಿಣ ಕಾಲ ಬರುತ್ತೆ, ಸತ್ಯವನ್ನು ಬೋಧನೆ ಮಾಡೋದಕ್ಕೆ ಕಠಿಣ ಕಾಲ ಬರುತ್ತೆ, ಸತ್ಯದ ಮಾರ್ಗ ನಡೆಯುವುದಕ್ಕೆ ಕಠಿಣ ಕಾಲ ಬರುತ್ತೆ, ನಾವು ದೇವರ ಮುಂದೆ ನಮ್ಮನ್ನು ಸಿದ್ಧಪಡಿಸುವುದಕ್ಕೂ ಕಠಿಣ ಕಾಲ ಬರುತ್ತೆ. ಆದರೆ ಈ ಕಾಲಗಳು ನಮಗೆ ಹೆಂಗ್ ಕೊಡಲ್ಪಟ್ಟಿದೆ ಅಂದ್ರೆ, ಕಠಿಣ ಕಾಲಗಳೆಂಬುದನ್ನ ದೇವರ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ನಾವೇನ್ ಮಾಡ್ತೀವಿ ಗೊತ್ತಾ? ಇದಕ್ಕೆ ಕೃಪೆ ಕಾಲ ಅಂತ ಹೆಸರಿಟ್ಟಿದ್ವಿ. ಒಂದಲ್ಲ ಹೇಳಮ್ಮ, ಇವತ್ತೆಲ್ಲ ಇರ್ತಮ್ಮ, ಕೃಪೆ ಕೃಪೆ ದಯೆ ದಯೆ ಪ್ರೀತಿ ಅಂತ ಹೇಳ್ತಾರೆ. ಆದ್ರೆ ಸತ್ಯವೇದವೇನು ಹೇಳ್ತೆ? ಸತ್ಯವೇದ ಹೇಳ್ತಮ್ಮ, ಇದು ಕಡೆ ಕಾಲ, ಇದು ಕಠಿಣವಾಗಿರುವ ಕಾಲ. ಈ ಎಚ್ಚರಿಕೆಯನ್ನ ನಮ್ಮ ಜೀವನದಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕು. ಹಲ್ಲೆಲೂಯಾ. ಯಾಕೆ ಇದು ಕಠಿಣವಾಗಿರುವ ಕಾಲ, ಇದರಲ್ಲಿ ಎಚ್ಚರಿಕೆ ಆಗಿರ್ಬೇಕಂದ್ರೆ ಅದಕ್ಕೆ ಅನೇಕ ಸತ್ಯಗಳು ಬೈಬಲಲ್ಲಿ ಗುರುತಿಸಲ್ಪಟ್ಟಿದೆ. ಏನು ಎಂಬುದಾಗಿ ನೋಡಿದ್ರೆ, ಮೊದಲಾಗಿ ಪ್ರಸಂಗ ಏನ್ ಹೇಳ್ತಾನೆ? ಎಲ್ಲದಕ್ಕೂ ಒಂದು ಕಾಲ ಇದೆ ಹೇಳ್ತಾನ. ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯ ಓದಿ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಯುಕ್ತವಾಗಿದೆ ನೋಡಿ, ಪ್ರತಿ ಒಂದಕ್ಕೂ ಅದರ ಕಾಲಗಳು ದೇವರು ಗುರುತಿಸಿಟ್ಟಿದ್ದಾರಂತೆ. ಪ್ರತಿ ವಿಷಯಕ್ಕೆ ಪ್ರತ್ಯೇಕವಾಗಿ ಈ ಕಡೆ ದಿನಗಳಲ್ಲಿ ನಡಿಬೇಕಾಗಿರುವ
ಕಠಿಣವಾಗಿರುವ ಕಾಲಗಳನ್ನು ಕುರಿತು ದೇವರು ಗುರುತಿಸಿದ್ದಾರೆ. ಹಾಗಾದ್ರೆ ಪ್ರತಿ ಒಂದಿಗೆ ದೇವರ ಕಾಲ ಇದೆ. ನಾವು ಅಂದ್ಕೊಳ್ತೀವಿ ನೋಡೋಣ ಆ ಕಾಲ ಬಂದಾಗ, ಯಾರು ಏಸು ಬಂದಾಗ ನೋಡ್ಕೊಳ್ಳೋಣ, ಹಂಗೆ ದೇವ್ರು ಎಲ್ಲ ಕೈ ಬಿಟ್ಬಿಡ್ತಾರೆ ನೋಡ್ಕೊಳ್ಳೋಣ, ದೇವ್ರು ಕ್ಷಮಿಸಲು ಹೋಗ್ತಾರೆ ನೋಡ್ಬಿಡೋಣ, ದೇವ್ರು ಇದಕ್ಕೆಲ್ಲ ಕರುಣ ದೇವರಲ್ಲ ಅವ್ರು ಹಂಗೆ ಇರ್ತಾರೋ ತುಂಬ ಜನರಿಗೆ ಅಂದ್ಕೊಳ್ತಾರೆ. ಇಲ್ಲ, ಪ್ರಸಂಗ ಸ್ಟಾರ್ಟ್ ಮಾಡುವಾಗಲೇ ಸ್ಟಾರ್ಟ್ ಮಾಡಿ ಹೇಳುವ ಸಮಯದಲ್ಲಿ ಹೇಳಿದಾಗ ಅವನು ಹೇಳ್ತು ಗೊತ್ತಾ, ಏನು ಹೇಳ್ತಾನೆ ಓದೋಣ, 2ನೇ ವಾಕ್ಯ. ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ಮೋದ ಹೇಗೆ ಸ್ಟಾರ್ಟ್ ಮಾಡ್ತಾ ಗೊತ್ತಾ, ಎಲ್ಲ ವ್ಯರ್ಥ 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 ಅಂತ ಹೇಳ್ತಾನೆ. ಸಮಸ್ತವೂ ಇಲ್ಲಿ ಗಮನಿಸಿ ನೋಡಿ, ಕಾಲಗಳ ಬಗ್ಗೆ ನಮಗೆ ಸರಿಯಾಗಿರುವ ಎಚ್ಚರಿಕೆ ಹೊಂದಬೇಕಂದ್ರೆ ಫಸ್ಟ್ ನಮ್ಮಲ್ಲಿ ಬರ್ಬೇಕಾದ ಗುಣ ಏನಂದ್ರೆ, ಈ ಭೂಮಿಯು ಇದ್ರ ಕಾಣುವುದು ನಾವು ಅನುಭವಿಸೆಲ್ಲ ಬರ್ತಾನೆ, ಇದೇನು ಲಾಪ ಇಲ್ಲ. ಫಸ್ಟ್. ಸೆಕೆಂಡ್, ಮುಂದೆ ವಾಕ್ಯ, ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೆ ಏನು ನೋಡಿ, ಲಾಭ? ಈ ಭೂಮಿಯ ಮೇಲೆ ಮನುಷ್ಯನು ಪಡುವ ಎಲ್ಲಾ ಪ್ರಯಾಸಗಳಲ್ಲಿಯೂ ಅವನಿಗೆ ಏನು ಲಾಭ? ಅವನಿಗೇನು ಲಾಭ ಇಲ್ಲ. ಅದೇನಮ್ಮ? ಈಗ ಸತ್ಯೋದೇವ ಹೇಳ್ತಂದ್ರೆ, ಕಡೇ ದಿನಗಳಲ್ಲಿ ಕಠಿಣ ಕಾಲ ಬರುತ್ತಲ್ಲ, ಆಗ ಕಡೇ ದಿವಸಗಳಲ್ಲಿ ಮನುಷ್ಯರು ಪಡ್ತಿರುವ ಎಲ್ಲಾ ಪ್ರಯಾಸ ಏನಿಲ್ಲ, ಲಾಭ ಇಲ್ಲ. ಈಗ ಜನರು ಯಾವ್ದಿಂದ ಹೋಗ್ತಾರೆ, ಲಾಭ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಒಬ್ಬ ಮನುಷ್ಯನು ಲೋಕವೆಲ್ಲ ಸಂಪಾದನೆ ಮಾಡಿದ್ರು ಪ್ರಾಣ ನಷ್ಟಪಟ್ಟರೆ ಲಾಭ ಇಲ್ಲ. ಯಾರು ಹೇಳಿರೋದು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು. ಭೂಮಿಯಲ್ಲಿ ಬಂದಾಗ ಏನ್ ಹೇಳಿದ್ರು, ಒಬ್ಬ ಮನುಷ್ಯನು ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡ್ರು, ಅವನು ತನ್ನ ಪ್ರಾಣವನ್ನ ತನ್ನ ಆತ್ಮವನ್ನ ನಷ್ಟಪಡಿಸಿಕೊಂಡ್ರೆ ಲಾಭ ಇಲ್ಲ. ಹಾಗಾದ್ರೆ ಆತ್ಮಕ್ಕೆ ಲಾಭ ಕೊಡುವಂಥದ್ದು ಈ ಪ್ರಪಂಚ ಅಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಅರಿಬೇಕಾದ ಮೊದಲ ಅಂಶ, ಕಡೆಯ ದಿನಗಳಲ್ಲಿ ನಮಗೆ ಎಲ್ಲವೂ ಈ ಭೂಮಿಯೇ ಲೋಕವು, ಲೋಕದಿರುವ ಯಾವ್ದು ನಮಗೆ ಲಾಭ ಇಲ್ಲ. ಅದಕ್ಕೆ ಪ್ರಸಂಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಿಟ್ಟ ಎಲ್ಲವೂ ವ್ಯರ್ಥ ವ್ಯರ್ಥ ಅಂತ ಹೇಳ್ದ. ಆದರೆ ಲಾಭವಿಲ್ಲದೆ ಇರುವ ಈ ಲೋಕವನ್ನು ಲಾಭ ಎಂಬುದಾಗಿ ಎನಿಸಿ ಜೀವನ ಮಾಡಬಾರ್ದು. ನಾನು ಯೇಸು ಮೇಲೆ ವಿಶ್ವಾಸವಿಟ್ಟೆ, ನನಗೆ ಲಾಭವಾಯ್ತು, ನನಗೆ ಒಳ್ಳೇದಾಯ್ತು, ನನಗೆ ಅದಾಯ್ತು, ನನಗೆ ಇದಾಯ್ತು, ಆಗಲಿ, ಅದೆಲ್ಲ ಒಳ್ಳೇದೇ. ಆದ್ರೆ ಅದು ನಿನ್ನ ಆತ್ಮಕ್ಕೆ ಲಾಭ ಅಲ್ಲ. ಈ ಪ್ರಪಂಚದಲ್ಲಿ ಇರುವವರೆಗೆ ನಿನ್ನ ಜೀವನಕ್ಕೆ ಲಾಭ, ಆದರೆ ಅದು ನಿನ್ನ ಆತ್ಮಕ್ಕೆ ಲಾಭವಲ್ಲ. ಇಲ್ಲಿ ಏನ್ ಹೇಳ್ತಂದ್ರೆ, ನೀವೊಂದು ಓದುವ ಸಮಯದಲ್ಲಿ 4 ವಾಕ್ಯ ಓದಿ. ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ಪ್ರೈಸ್ ದಿ ಲಾರ್ಡ್. ಏನ್ ನಡೀತಾ ಇದರಲ್ಲಿ? ಈ ಜನರೇಷನ್ ಹೋಗುತ್ತೆ, ಇನ್ನೊಂದು ಜನರೇಷನ್ ಬರುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಆ ದೊಡ್ಡ ದೊಡ್ಡ ಸೇವೆಗಳು ಹೇಳ್ತಾರೆ, ಅವ್ರ ಕಾಲ ಮುಗಿಯುತ್ತೆ, ಆ ಕಾಲ ತುಂಬಾ ಜನರು ಬರ್ತಾರೆ, ತಿರುಗಿ ಅವ್ರ ಕಾಲ ಮುಗಿಯುತ್ತೆ, ನೆಕ್ಸ್ಟ್ ವಂಶ ಬರುತ್ತೆ, ಜನರೇಷನ್ ಬರುತ್ತೆ. ಆ ಕಾಲದಲ್ಲಿ ಇನ್ನೊಬ್ಬ ಎದ್ದೇಳ್ತಾನೆ, ಇನ್ನೊಂದು ಊರು ಎದ್ದೇಳುತ್ತೆ, ಇನ್ನೊಂದು ದೇಶ ಎದ್ದೇಳುತ್ತೆ, ಅದು ಹೋಗುತ್ತೆ. ಆದ್ರೆ ಇದೆಲ್ಲ ಹಿಂಗೆ ಬೆಳೆದು ಹಿಂಗೆ ಇಳಿದಾಗುತ್ತೆ, ಹಿಂಗೆ ಬೆಳೆದು ಹಿಂಗೆ ಇಳಿದಾಗುತ್ತೆ. ಆದ್ರೆ ಭೂಮಿ ಮಾತ್ರ ಹಂಗೆ ಇದೆ. ನಿಮ್ಗೆ ಅರ್ಥ ಆಗುತ್ತಾ? ಕಾರಣ ಭೂಮಿ ಯಾರ ಮೇಲೆ ಇದೆ? ದೇವರ ವಾಕ್ಯದ ಮೇಲೆ ಇದೆ. ರೇಲಿಯಾ. ಆದರೆ ಸರ್ವವು ದೇವರ ವಾಕ್ಯದ ಆಧಾರದ ಮೇಲೆ ಇದ್ದರೆ ಭೂಮಿಯಲ್ಲಿರುವ ಮನುಷ್ಯನ ಏನಂತ ಗೊತ್ತಾ? ದೇವರ ವಾಕ್ಯದ ಆಧಾರವನ್ನ ತೊರೆದು ಅವರವನ ಬುದ್ಧಿ ಶಕ್ತಿ ಅನುಸಾರವಾಗಿ ಏನ್ ಮಾಡ್ತಾನೆ? ತಿರುಗುತ್ತಾನೆ. ಹಲ್ಲೆಲೂಯಾ. ನೀವು ನೋಡಿ 5ನೇ ವಾಕ್ಯ, ಸೂರ್ಯನ ಉದಯವಾಗುತ್ತೆ, ಸೂರ್ಯನ ಹಸ್ತವಾಗುತ್ತೆ, ಹೊರಟ ಸ್ಥಾನಕ್ಕೆ ಅದು ಎಲ್ಲಿಂದ ಉದಯವಾಯ್ತು ಅಲ್ಲಿಗೆ ಏನ್ ಮಾಡ್ತದೆ? ತಿರುಗಿ ಹೋಗಿ ಸೇರುತ್ತೆ. ಈಗ ಗಮನಿಸಿ, ಇದು ಒಂದಿನ ಅಲ್ಲ, ಈ ಭೂಮಿ ಇರುವ ತನಕ ಹಂಗೆ ನಡೆಯಿತು. ವಿಶ್ವಾಸಿಗಳು
ಹೊಂದಿರುವ ರಕ್ಷಣೆ, ದೇವರು ಕೊಟ್ಟ ಸತ್ಯಾಂಶ, ಹೊಂದಿರುವ ಮಾನಸಾಂದ್ರ, ದೇವರ ಮಕ್ಕಳೆಂಬ ಈ ಅಧಿಕಾರವನ್ನ ಪ್ರತಿನಿತ್ಯವೂ ಪಾಲಿಸಬೇಕು. ಹಲ್ಲೆಲೂಯಾ. ಯಾಕಂತೇಳಿದ್ರೆ ಆ ಪ್ರತಿನಿತ್ಯ ಪಾಲಿಸುವುದಕ್ಕೆ ಬೇಕಾಗಿರುವ ಪ್ರಮಾಣ ನಿಯಮಗಳೇ ಈ ಸೃಷ್ಟಿಗಳಲ್ಲಿ ಕೊಡಲ್ಪಟ್ಟರು. ಅದಕ್ಕೆ ಉದಯವಿದೆ, ಅಂತ್ಯವಿದೆ. ಎಲ್ಲಿಂದ ಉದಯವಾಯ್ತೋ ತಿರುಗಿ ಅಲ್ಲಿಗೆ ಸೇರುತ್ತೆ. ಆದರೆ ನಾವು ಎಲ್ಲಿಂದ ಬಂದಿವೋ ಅಲ್ಲಿಗೆ ಹೋಗ್ಬೇಕು. ನಾವು ಎಲ್ಲಿ ರಕ್ಷಣೆ ಹೊಂದಿದೀವೋ ಅಲ್ಲಿಯೇ ತಿರುಗಿ ಏನ್ ಮಾಡಬೇಕು? ನಿತ್ಯರಾಜ್ಯಕ್ಕೆ ಹೋಗ್ಬೇಕು. ಇದೆಲ್ಲ ಬೇರೆ ಬೇರೆ ರೂಟ್ ಅಲ್ಲ. ಒಂದ್ ವೇಳೆ ಸ್ವಲ್ಪ ಬದಲಾವಣೆ ಆದರೆ ಎಲ್ಲ ಅಲ್ಲೋಲು ಕಲ್ಲೋಳು ಆಗುತ್ತೆ. ವಿಶ್ವಾಸಗಳಾಗಿ ಅವ್ರ ರೂಟ್ ತಪ್ಪಿದ್ರೆ, ವಿಶ್ವಾಸ ಮಾರ್ಗ ತಪ್ಪಿದ್ರೆ, ಅದಕ್ಕೆ ಬೈಬಲಲ್ಲಿ ಅಪೊಸ್ತಲರಲ್ಲಿ 2ನೇ ಅಧ್ಯಾಯದಲ್ಲಿ ಅವರು ದಿನಾಲು ದೇವರನ್ನು ಕೊಂಡಾಡುವವರಾಗಿ ಪ್ರತಿ ದಿನ ಅವರು ದೇವರನ್ನು, ದೇವರ ವಾಕ್ಯದ ಉಪದೇಶ ನಿಯಮಗಳನ್ನ ಪಾಲಿಸುವವರಾಗಿದ್ದುಕೊಂಡು ಅನುದಿನ ಏನ್ ಮಾಡ್ಬೇಕು? ಅನುದಿನ ಏನ್ ಮಾಡ್ಬೇಕು? ಅವರು ದೇವರನ್ನು ಕೊಂಡಾಡುವವರಾಗಿದ್ರು ದಿನಾಲು. ನೀವು ಮೇಲೆಲ್ಲ ಹೋದ್ರೆ ಆರಾಧನೆ, ಪ್ರಾರ್ಥನೆ, ಉಪವಾಸ, ಮನೆಯಲ್ಲಿ ಕುಡಿಬೇಕು. ಪ್ರತಿಯೊಂದು ದಿನ ಒಂದೇ ದಿನ ಅಲ್ಲ, ಅದು ಪ್ರತಿದಿನ ಇತ್ತು. ಅಲ್ಲೇಲೂಯಾ. ಆದರೆ ಪ್ರತಿದಿನ ಅವ್ರೇನ್ ಮಾಡ್ತಾ ಇದ್ರು? ದೇವರನ್ನು ಕೊಂಡಾಡುವವರಾಗಿದ್ರು. ಈಗ ನಾವೇನ್ ಮಾಡ್ತೀವಿ ಗೊತ್ತಾ? ನಮಗೆ ಕೊಡಲ್ಪಟ್ಟಿರುವ ಸಮಯಗಳು, ಕಾಲಗಳನ್ನ ನಾವು ದೇವರನ್ನು ಕೊಂಡಾಡಿ ದೇವರನ್ನ ಮಗಿಪಡಿಸೋದೇ ಬೇಕಾದ ಕಾರ್ಯಕ್ಕಿಲ್ಲದೆ ಮನುಷ್ಯರನ್ನ ಪ್ರೀತಿಪಡಿಸಿ, ಲೋಕವನ್ನ ಪ್ರೀತಿಪಡಿಸಿ, ಅವರಿಗೆ ಮೆಚ್ಚುಗೆ ಆಗಿರುವ ಜೀವನದಲ್ಲಿ ನಾವು ನಮ್ಮಿಷ್ಟಕ್ಕೆ ಜೀವನ ಮಾಡಿ ಸ್ವಲ್ಪ ಸಮಯ ಸಿಕ್ಕಿದ್ರೆ ನಾವು ದೇವರ ಸನ್ನಿಧಿಗೆ ಬರ್ತೀವಿ. ಮೊದಲ ಸಭೆಯಲ್ಲಿ ಹೇಗಿದ್ರು? ಈಗ ಅವರೇನು ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಬೈಬಲಲ್ಲಿ ಒಂದು ನಿಯಮ ಇದೆ. ಏನಂತ? ಕೆಲಸ ಮಾಡಿದವನು ಊಟನೇ ಮಾಡಬಾರ್ದು ಅಂತ. ಅಲ್ಲೇನಯ್ಯ? ಪ್ರತಿದಿನ ಅವ್ರ ಕೆಲಸನೂ ಇತ್ತು, ಅವರವರ ಕೆಲಸವನ್ನು ಮಾಡಿದ್ರು. ಅದೇ ಸಮಯದಲ್ಲಿ ಅನುದಿನ ಏನ್ ಮಾಡ್ತಿದ್ರು? ಅವರು ಅಪೊಸ್ತಲ ಬೋಧನೆ ಕೇಳಿದ್ರು, ಉಪವಾಸವಿದ್ದರು, ಆತ್ಮದಲ್ಲಿ ಆರಾಧನೆ ಮಾಡಿದ್ರು, ದೇವರನ್ನು ಕೊಂಡಾಡುವರಾಗಿದ್ದರು. ಇದೆಲ್ಲ ಮಾಡ್ತಾ ಆ ರಕ್ಷಣೆ ಎಂಬ ಮಾರ್ಗದಲ್ಲಿ ಇರುವಂತ ನಿಯಮ ಇದು. ವಿಶ್ವಾಸ ಮಾರ್ಗ ಅಂದ್ರೆ ರಕ್ಷಣೆ ಮಾರ್ಗ ಎಂಬುದು ಭಾನುವಾರ ಒಂದಿನ ಪ್ರೇಯರ್ ಬರ್ತಾರೆ, ಅದಲ್ಲ. ಇಲ್ಲ ನಮಗೆ ಇಷ್ಟ ಬಂದಾಗ ಚರ್ಚ್ಗೆ ಹೋಗೋಣ, ಇಲ್ದೇ ಬಸ್ಸಾಗಲೇ ಇಲ್ಲಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ತಿರುಗಾಡ್ತಾರೆ. ಹಿಂಗಲ್ಲ. ದೇವರು ಕೊಟ್ಟ ಆಶೀರ್ವಾದ, ವಿಶ್ವಾಸ, ರಕ್ಷಣೆ, ಪರಿಶುದ್ಧ ಭಕ್ತಿ, ನಿಯಮ ಇದೆಲ್ಲ ಕರೆಕ್ಟ್ ಆಗಿರ್ಬೇಕು. ನಾವು ಕಾಪಾಡಿಕೊಳ್ಬೇಕು. ಇದನ್ನು ಕಾಪಾಡಿಕೊಳ್ಳುವುದೇ ನಮಗಿರುವ ಕಷ್ಟಕಾಲ, ಕಠಿಣ ಕಾಲ. ಏನ್ಮ ನಮಗೆ ನಡಿಬೇಕಾದ್ರೆ ಕಷ್ಟವಾಗಿದೆಯಲ್ಲ? ಕಷ್ಟನೇ, ಕಷ್ಟ ಇಲ್ಲ ಅಂತಲ್ಲ. ನಮ್ಮನ್ನ ಪರಿಶೋಧನೆ ಮಾಡೋಣ. ಜನರಾಗಿ ನಮಗೆ ಕಠಿಣವಾಗಿರುವ ಕಾಲ. ಈ ಕಾಲದಲ್ಲಿ ನೀವು ಕಠಿಣವಾಗಿಯೂ ಖಂಡಿತವಾಗಿಯೂ ದೇವರ ಮುಂದೆ ನಡೆಯುವುದಾದರೆ ದೇವರು ನಿಮಗೋಸ್ಕರ ಅದ್ಭುತ ಕಾರ್ಯ ಮಾಡ್ತಾರೆ. ಆಗ ಸಭೆ ಹಂಗೆ ಇದ್ದಿದ್ದು. ಇವತ್ತು ನಮ್ಮನ್ನ ಪರಿಶೋಧನೆ ಮಾಡೋಣ. ಈ ನಮ್ಮ ಮಧ್ಯದಲ್ಲಿ ಹೇಳು ರಾಜ, ಆದಿ ಸಭೆಯಿಂದ ಪ್ರಕಾರವಾಗಿ, ಆದಿ ಜನರ ಮಧ್ಯದಿಂದ ಪ್ರಕಾರವಾಗಿ, ಆದಿ ಸಭೆಯ ಅಪೋಸ್ತಲರಿಂದ ಪ್ರಕಾರವಾಗಿ, ಆದಿ ಸಭೆಯಲ್ಲಿ ವಿಶ್ವಾಸಗಳ ದೇವರ ಜೊತೆ ಇದ್ದ ಪ್ರಕಾರವಾಗಿ ನಮ್ಮ ಸಂಗಡ ಇರು ದೇವರೇ, ನಮ್ಮ ಸಂಗಡ ನಿಲ್ಲು ರಾಜ. ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸು. ಆ ದೈವಿಕವಾಗಿರುವ ದೇವರ ಆತ್ಮಶಕ್ತಿ ಬಲವು, ಆ ವಾಕ್ಯದ ಬಲವು, ಆ ದಿನ ಕೊಟ್ಟ ಅಭಿಷೇಕವು, ಪ್ರಾರ್ಥನೆಯು, ವಿಶ್ವಾಸವು ಈ ದಿನದ ಪಾಲಿನ ಸಭೆಯಲ್ಲಿ ತುಂಬಿಸುವುದಾಗಿ, ನನ್ನ ಮೇಲೆ ತುಂಬಿಸುವುದಾಗಿ, ನನ್ನನ್ನು ಬಲಪಡಿಸುವುದಾಗಿ ಸಮರ್ಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಭೂಪರಲೋಕದ ಒಡೆಯನಾಗಿ ಸರ್ವಶಕ್ತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿನ್ನನ್ನು ಕೊಂಡಾಡ್ತೀವಯ್ಯ. ಈ ಕಡೆ ದಿವಸಗಳಲ್ಲಿ ಕಠಿಣ ಕಾಲ ಬರುತ್ತೆಂಬುದಾಗಿ ಹೇಳಿದ ದೇವರೇ, ಆದಿ ಸಭೆಯ ಕಾಲಗಳಲ್ಲಿ ನಿನ್ನ ರಾಜ್ಯಕ್ಕೆ, ನಿನ್ನ ನಾಮದ ಮೂಲಕವಾಗಿ ರಕ್ಷಣೆ ಹೊಂದಿ, ನಿನ್ನ ಮೇಲೆ ವಿಶ್ವಾಸವಿಟ್ಟು ನಿನ್ನ ಜನರಾಗಿ, ನಿನ್ನ ಸಭೆಯಾಗಿ, ನಿನ್ನ ಮಕ್ಕಳಾಗಿ ಕೂಡಿ ಬರುವ ನಿನ್ನ ಜನರಿಗೆ ವಿರುದ್ಧವಾಗಿ ಎದ್ದ ಅದೇ ಇಕ್ಕಟ್ಟಾಗಿರುವ ಸಕಲ ಹೋರಾಟಗಳು ಈ ಕಡೆ ದಿವಸ ಬರುವ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಯೇಸು ನಾಮದಲ್ಲಿ ಒಬ್ಬೊಬ್ಬರ ಜೀವನದಲ್ಲಿ ಅದ್ಭುತಗಳು ಆಗಲಿಲ್ಲ, ಅದ್ಭುತಗಳು ಆಗಲಿಲ್ಲ.
ತಡೆಗಳನ್ನು ಎದುರಿಸಿ ನಿಲ್ಲಲಿ, ವಿರೋಧ ಶಕ್ತಿಗಳನ್ನು ಎದುರಿಸಿ ನಿಲ್ಲಲಿ. ಒಂದೊಂದು ಕಾದರ ಪಾಲನೆ ಜಯಶಾಲಿ ಆಗುವುದಕ್ಕೆ ಬೇಕಾಗಿವ ನಿನ್ನ ಅಭಿಷೇಕದ ಬಲವು ಒಬ್ಬೊಬ್ಬರ ಮೇಲೆ ಅಭಿಷೇಕಿಸು ರಾಜ, ಅಭಿಷೇಕಿಸು ರಾಜ. ಒಬ್ಬೊಬ್ಬರಿಗೆ ಧೈರ್ಯವನ್ನು ಕೊಡು, ಬಲವನ್ನು ಕೊಡು. ನಿನ್ನ ವಾಕ್ಯದ ಜ್ಞಾನದ ಬಂದ ನಡುವಿಗೆ ಕೃಪೆಗೊಂಡು ನಿನ್ನ ಸತ್ಯಕ್ಕೆ ಸಾಕ್ಷಿ ಆಗುವಂತ ಅನುಭವದಲ್ಲಿ ಒಬ್ಬೊಬ್ಬರು ನಡೆಸು ರಾಜ. ನಿನ್ನ ಮಕ್ಕಳ ಪ್ರಾರ್ಥನೆ ವೀರರಾಗಲಿ, ನಿನ್ನ ಕೃಪೆಯಲ್ಲಿ ತುಂಬಿಸು. ಬಲಗಿನ ಬಿಟ್ಟು ಹೋಗಲಿ, ಹೋರಾಟಗಳು ಲಯವಾಗಲಿ, ತಡೆಗಳು ಮುರಿದಾಕಬಡಲಿ. ನಿನ್ನ ಆತ್ಮನ ಬಲದಿಂದ ಅಭಿಷೇಕ ಮಾಡಿ ನಡೆಸಿ ಸಹಾಯ ಮಾಡಿ. ನೀನು ಹಾಗೆ ಮಾಡೋದಕ್ಕೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.